ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಜೀವ ಬಿಟ್ಟಂತಹ ಕನ್ನಡಿಗ ಭರತ್ ಭೂಷಣ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಭರತ್ ಭೂಷಣ್ ಅವರು ಮೂಲತಃ ಹಾವೇರಿಯವರು, ಬಟ್ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಬೆಂಗಳೂರು ಮೂಲದ ಟೆಕ್ಕಿಯನ್ನು ನೆನೆದು ಸಂಬಂಧಿಕರು ಕಣ್ಣೀರಿಟ್ಟಿದ್ದಾರೆ. ಪಾಪ ಉಗ್ರರ ವಿರುದ್ಧ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳುವಂತೆ ಪಟ್ಟು ಹಿಡಿದಿದ್ದಾರೆ. ಭರತ್ ತಾಯಿ ಆಕ್ಸಿಜನ್ನಲ್ಲಿದ್ದಾರೆ. ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಭರತ್ ಸಾವಿನ ವಿಚಾರನೇ ಗೊತ್ತಿಲ್ಲ. ಕುಟುಂಬದ ಜೊತೆ ಪ್ರವಾಸಕ್ಕೆ ತೆರಳಿದ್ರು ಭರತ್. ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಭರತ್ ಭೂಷಣ್ ಸಂಬಂಧಿ ಈ ಮಾತನ್ನಾಡಿದ್ದಾರೆ. ಪತ್ನಿಯ ಕಣ್ಣೆದುರೆ ಗುಂಡಿಟ್ಟಿ ಕೊಂದಿದ್ದಾರೆ ನರರಾಕ್ಷಸರು ಭರತ್ ಭೂಷಣ್ ಅವರನ್ನು. ಬೆಂಗಳೂರು ಮೂಲದ ಟೆಕ್ಕಿ ಪಾಪ ನಿಜಕ್ಕೂ ಕೂಡ ನೋಡಿ, ಅವ್ರ ತಾಯಿಗೆ ಹೃದಯ ಸಂಬಂಧಿ ಕಾಯಿಲೆ, ಹುಷಾರಿಲ್ಲ, ಆಕ್ಸಿಜನ್ನಲ್ಲಿದ್ದಾರೆ. ಅವರಿಗೆ ಈ ವಿಚಾರವನ್ನು ಮುಟ್ಟಿಸೋದಾದರೂ ಹೆಂಗೆ ಸಾಧ್ಯ? ಪಾಪ ಅವರು ಗಂಡ, ಹೆಂಡತಿ, ಮಗು ಟ್ರಿಪ್ ಹೋಗಿದ್ದಾರೆ. ಇರ್ತಕ್ಕಂಥ ಅನಾಹುತನ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕಂತ ನಮ್ಮ ರಾಜ್ಯದಿಂದ 3 ಜನರು ಈ ಥರ ತೀರ್ಕೊಂಡು ಹೋಗಿದ್ದಾರೆ ಅಂಥೇಳಿ ಸರಿ ಎಲ್ಲ ಆಗಿ, ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಂತೋಷ್ ಅವರಿಗೆ ನೀವು ಬೇಗ ಹೋಗ್ಬಿಡಿ ಅಂತ. ಯಾಕೆಂದರೆ ಹೋದಾಗ ನಮಗೆ ಪ್ರೋಟೋಕಾಲ್ ಸ್ವಲ್ಪ ಸಿಗ್ತದೆ, ಬೇಗ ಬರ್ಬೋದು. ಇಲ್ಲಾಂದರೆ ಜನರೆಲ್ಲ ಬಿಟ್ಟರೆ ಈ ಕಡೆನೂ ನೋಡ್ಕೋಬೇಕು, ಮತ್ತು ಅವರು ಸುರಕ್ಷಿತವಾಗಿ ಬರಬೇಕಲ್ಲ. ಯಾಕೆಂದರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಗಾಬರಿ ಇರುತ್ತೆ ಭಾಳ. ಕಣ್ಣೆದುರುಗಡೆ ಇಂಥ ಸಂದರ್ಭ ಆದಾಗ ಯಾರಿಗಾದರೂ ಆಗಲಿ. ಸಂತೋಷ್ ಅವ್ರಿಗೆ ಬೆಳಗ್ಗೆ ಮಾತಾಡಿದೆ ನಾನು, ಮತ್ತು ಪಲ್ಲವಿಯವ್ರಿಗೂ ಮಾತಾಡಿದೆ, ಮಂಜುನಾಥ್. ಈ 6 ಗಂಟೆಗೆ ಈಗ ಆ್ಯಸ್ ಇಟ್ ಈಸ್ ಸ್ಕೆಡ್ಯೂಲ್ಡು, ನನಗೆ ಜಸ್ಟ್ ಈಗ ಬರೋಕ್ಕಿಂತ ಮುಂಚೆ 6 ಗಂಟೆಗೆ ಅಲ್ಲಿಂದ ಹೊರಡಬೇಕಂತ. ಐ ಥಿಂಕ್ ಅರ್ಲಿ ಮಾರ್ನಿಂಗ್ ಇಲ್ಲಿ ಬರ್ತಾರೆ ಅಂತ ಹೇಳಿದೆ. ಮತ್ತು ಅಪ್ಡೇಟ್ನ DC ಅವ್ರ ಮೂಲಕ ನಾನು ಕೊಡಿಸ್ತೀನಿ. ಯಾಕೆಂದರೆ ಅದೇನಾಗ್ತದೆ, ಕರೆಕ್ಟಾಗಿ ಪ್ರೋಟೋಕಾಲ್ ಮೇಡಮ್ ಭಾಳ ದೂರ, ತುಂಬ ಕಾಶ್ಮೀರಿಂದ ಇಲ್ಲಿಗೆ ಬರಬೇಕಂದ್ರೆ ಲಾಜಿಸ್ಟಿಕ್ ಎಲ್ಲ ನೋಡಬೇಕಾಗ್ತದೆ. ಆಮೇಲೆ ಅವರು ಸುರಕ್ಷಿತವಾಗಿ ಬರಬೇಕು. ಪಾಪ ಅವರು ತುಂಬ ಗಾಬರಿಯಲ್ಲಿರ್ತಾರೆ. ಸೊ ಮತ್ತು ಇನ್ನು ಉಳ್ಕಿ ವಿಚಾರ ಎಲ್ಲ ಆಮೇಲೆ, ಯಾಕೆಂದರೆ ಅವನು 18 ವರ್ಷ ಪಾಪ ಮಗ 97% ತೊಗೊಂಡಿದ್ದಾನೆ. ಏನೋ ಒಂದು ಭವಿಷ್ಯ ಇಟ್ಕೊಂಡು ಎಲ್ಲ ರಜಾ ಅಂತೇಳಿ ಹೋಗಿದ್ದಾರೆ. ಅವ್ರ ತಾಯಿ ಹೇಳಿದ್ದಾರೆ ಸ್ವಲ್ಪ ನೋಡಿಕೊಂಡು ಹೋಗ್ಬೇಕಪ್ಪ ಅಂತಲೂ ಹೇಳಿದ್ದಾರೆ. ಎಲ್ಲರೂ ಸುಮಾರು ಜನರು ಹೋದಂಗೆ ಪಾಪ ಹೋಗಿದ್ದಾರೆ. ಇದಾಗಬಾರ್ದಾಗಿತ್ತು. ಅದಕ್ಕೆ ನಾನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಜೊತೆಗಿರ್ತೀವಿ ಇಂಥ ಸಂದರ್ಭದಲ್ಲಿ. ಇದೆಲ್ಲ ಇರ್ರಿವರ್ಸಿಬಲ್. ಈ ದುಃಖಗಳನ್ನು ನುಂಗ್ಕೊಂಡೇ ಹೋಗಬೇಕಾ ಹೊರತು ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಐ ಥಿಂಕ್ ಇಂಥ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವ್ರು ಹೇಳಿದರು, ನೀವೆಲ್ಲ ನಿಲ್ಲಿಸ್ಬೇಕು ಸರ್, ಯಾಕೆ ಹೋಗೋಕ್ಕೆ ಬಿಡ್ತೀರಾ ನೀವು ಅಂತೇಳಿ ಹೇಳಿದರು. ಅದು ಏನಾಗ್ತದೆ, 2 ಗೌರ್ಮೆಂಟು ಕೂಡ ಸೆಂಟ್ರಲ್ ಗೌರ್ಮೆಂಟ್. ಸೊ ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ಅದು ಗಮನ ತಗೊಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ. ಸೊ ಬಟ್ ಫಸ್ಟ್ ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬರಬೇಕು. ನಾವೆಲ್ಲ ಒಂದೇ ಕುಟುಂಬ. ಶಿವಮೊಗ್ಗ ಅಂದರೆ ಇಲ್ಲಿ ಇದಾಯಿತು ಅಂದರೆ ನಾವೆಲ್ಲ ಪಾಪ ಎಲ್ಲರೂ ಬಂದಿದ್ದಾರೆ. ಗೋಪಾಲಕೃಷ್ಣ ಅವರು, ಚೆನ್ನಿ ಅವರು, ನಮ್ಮ ಕಿಮ್ಮನೆ ಅವರು, ಎಲ್ಲರೂ ಕೂಡ ಎಲ್ಲರೂ ಕೂಡ ಈಗ ಬರಲಿ, ಫಾರ್ಮಾಲಿಟೀಸ್ ಎಲ್ಲ ಆಗಲಿ. ಈಗ ಸದ್ಯಕ್ಕೆ ಅವರು ಭವಿಷ್ಯಕ್ಕೂ ಅವ್ರ ಮಕ್ಕಳಿಗೆ, ಮತ್ತು ಆ ಪಲ್ಲವಿಯವರು ಕೂಡ ಮ್ಯಾಮ್ಕೋಸಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವುದೋ ಒಂದು ಬ್ರಾಂಚಲ್ಲಿ ಗೊತ್ತಿಲ್ಲ. ಮತ್ತು ಅವ್ರ ಮಕ್ಕಳು ಕೂಡ, ಇನ್ನೊಬ್ಬರು ಮಗಳು ಮತ್ತು ಅವರು ಅಳಿಯ ಎಲ್ಲ ನನ್ನ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇನ್ನೊಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಸಂಬಂಧಿಕರು. ಎಲ್ಲರಿಗೂ ಮತ್ತು ಈಗ ಜಾಸ್ತಿ ಹೆಚ್ಚು ಚರ್ಚೆ ಮಾಡೋದು ಬೇಡ, ಬೇಗ ಕರ್ಕೊಂಡು ಬರೋಣ. ಈಗ ಜಸ್ಟ್ ಮಾತಾಡಿದೆ. ಸಂತೋಷ್ ಹೇಳಿದ್ರು, ಡೋಂಟ್ ವರಿ, ನೀವೆಲ್ಲ ಬಿಟ್ಬಿಡಿ, ನಾವು ಕರ್ಕೊಬರ್ತೀವಿ, ಡೋಂಟ್ ಹ್ಯಾವ್ ಎನಿ ಟೆನ್ಷನ್ನು, ಜಸ್ಟ್ ಟೇಕ್ ಕೇರ್ ಆಫ್ ದೇರ್ ಫ್ಯಾಮಿಲಿ ದೇರ್ ಅಂಥೇಳಿ ನಾನು ಹೇಳಿದೆ. ಇಲ್ಲ, ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ ಅಷ್ಟೇ, ಅದು ಬಿಟ್ಬಿಡಿ, ಇನ್ನುಳ್ಕಿದ್ದು ನಾನು ಕರ್ಕೊಬರ್ತೀನಿ ನಿಮ್ಗೆ ಯಾಕೆ ಅಂತ. ಆಮೇಲೆ ಎಲ್ಲ ಆಗುತ್ತೆ, ಅವರೆಲ್ಲ ಬರ್ತಾರೆ. ಈಗ ಬಂದುಬಿಡ್ಲಿ ಫಸ್ಟು.